ಭಾರತದ ಅತ್ಯಂತ ಅಪಾಯಕಾರಿ ಮತ್ತು ಭಯಾನಕ ದರ್ಶನ ಯಾವುದು ಗೊತ್ತಾ? ಇಲ್ಲಿ ಒಂದು ಕತ್ತಲ ಗುಹೆಯಲ್ಲಿ 300 ಮೀಟರ್ ನಡೆದು ಹೋದರೆ ಮಾತ್ರ ನಮಗೆ ದೇವರ ದರ್ಶನ ಸಿಗೋದು. ನಮ್ಮ ಬೀದರ್ನ ಜರಣಿ ನರಸಿಂಹಸ್ವಾಮಿ ದೇವಸ್ಥಾನ. ಸಾವಿರಾರು ಬಾವಲಿಗಳು ಹಾರಾಡ್ತಾ ಇರ್ತವೆ. ಅದರ ಮಧ್ಯದಲ್ಲೇ ನೀವು ನೀರಲ್ಲಿ ನಡೆದು ಹೋಗಬೇಕು. ಪುರಾಣಗಳ ಪ್ರಕಾರ ಹಿರಣ್ಯಕಶಿಪುವನ್ನ ಕೊಂದ ನಂತರ ನರಸಿಂಹದೇವರು ಇಲ್ಲಿಗೆ ಬಂದಿದ್ರಂತೆ. ಇಲ್ಲಿ ಜಲಾಸುರ ಎಂಬ ರಾಕ್ಷಸನನ್ನ ಸಂಹರಿಸಿದಾಗ ಆತ ತನ್ನ ಪಾಪ ಕಳೆದುಕೊಳ್ಳೋದಕ್ಕೆ ನರಸಿಂಹಸ್ವಾಮಿಯ ಪಾದದ ಬಳಿಯಲ್ಲಿ ನೀರಾಗಿ ಹರಿದಂತೆ. ಅದೇ ಈ ಝರಿ. ಇಲ್ಲಿರೋ ವಿಗ್ರಹ ಮಾನವ ನಿರ್ಮಿತ ಅಲ್ಲ, ಅದು ಸ್ವಯಂಭೂ, ತನ್ನಷ್ಟಕ್ಕೆ ತಾನೇ ಉದ್ಭವಿಸಿದ್ದು. ಮತ್ತೆ ಈ ನೀರು ವರ್ಷದ 365 ದಿನಾನೂ ಇರುತ್ತೆ ಅನ್ನೋದು ಇನ್ನೊಂದು ಪವಾಡ. ನಿಮಗೆ ಭಕ್ತಿ ಮತ್ತು ಅಡ್ವೆಂಚರ್ ಒಂದೇ ಕಡೆ ಬೇಕು ಅಂದ್ರೆ ಈ ಜಾಗನ ಮಿಸ್ ಮಾಡ್ಕೋಬೇಡಿ. ನಿಮ್ಗೇನಾದರೂ ಈ ದೇವಸ್ಥಾನದ ಬಗ್ಗೆ ಇನ್ನೂ ಒಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.